ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ರಾಜ್ಯದ ಯಾವುದೇ ಊರಲ್ಲಾಗಿರ್ಬೋದು, ಯಾವುದೇ ಮನೆಯಲ್ಲಾಗಿರ್ಬೋದು, ಯಾವುದೇ ವ್ಯಕ್ತಿಗಾಗಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡಾಗ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ, ಮಗುವಿನಲ್ಲಿ ಪ್ರಾಬ್ಲಮ್ಸ್ಗಳು ಕಂಡು ಬಂದಾಗ, ಒಬ್ಬ ಬಾಣಂತಿ ಪ್ರೆಗ್ನೆಂಟ್ ಆದಾಗಿನಿಂದ ಹಿಡಿದು ಅವರ ಡೆಲಿವರಿ ಆಗುವವರೆಗೂ ಸಹ ಅವರೊಟ್ಟಿಗೆ ನಿಲ್ಲೋದು ಅಂತಂದ್ರೆ ಅದು ಆಶಾ ಕಾರ್ಯಕರ್ತೆಯರು. ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ತಮ್ಮ ಕೆಲಸವನ್ನ ಮಾಡ್ತಾ ಇರುವಂತವ್ರು ಆಶಾ ಕಾರ್ಯಕರ್ತರು. ಇವತ್ತು ಇದೇ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಫ್ರೀಡಂ ಪಾರ್ಕ್ ನಲ್ಲಿ ರಸ್ತೆಗಿಳಿದು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ? ಕಳೆದ ವರ್ಷ 2025ರಲ್ಲಿ ಜನವರಿ 6ರಂದು ಸಹ ಇವರು ಹೋರಾಟವನ್ನ ಮಾಡಿದ್ರು. ಹಾಗಾದ್ರೆ ಆ ವರ್ಷದ ಹೋರಾಟ, ಈ ವರ್ಷದ ಹೋರಾಟ ಯಾತಕ್ಕಾಗಿ? ಈ 2 ವರ್ಷದ ಹೋರಾಟ ಒಂದೇ, ಆದ್ರೆ ಅವರ ಬೇಡಿಕೆಗಳು ಯಾವುದು ಈಡೇರಿಲ್ಲ. 2025 ಜನವರಿ 6ರಿಂದ 10ನೇ ತಾರೀಕಿನವರೆಗೂ ಸಹ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ನ ಸುತ್ತಲೂ ಮುತ್ತಲು 3 ದಿನಗಳ ಕಾಲ ಹಗಲು ರಾತ್ರಿ ಅನ್ನದೇ ಅಲ್ಲೇ ಇದ್ದುಕೊಂಡು ಹೋರಾಟವನ್ನ ಮಾಡ್ತಾರೆ. ಅವ್ರಿಗೆ ಸಿಗ್ಬೇಕಾಗಿರುವಂತಹ ವೇತನ ಸಿಗ್ಲಿ ಅನ್ನುವ ಕಾರಣಕ್ಕೆ. ಆದ್ರೆ ಸರ್ಕಾರ ಅವತ್ತು ಮಾತು ಕೊಟ್ಟಿತ್ತು, ಇವತ್ತು ಆ ಮಾತನ್ನ ಉಳಿಸ್ಕೊಂಡಿಲ್ಲ ಅನ್ನುವಂತ ಕಾರಣಕ್ಕೆ ಮತ್ತೆ ಇವತ್ತು ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ರು. 4 ದಿನಗಳ ಕಾಲ ಅವರು ಹೋರಾಟವನ್ನ ಮಾಡ್ತಾರೆ. ಆಗ ಕಾಂಗ್ರೆಸ್ ಸರ್ಕಾರ ಒಂದು ಘೋಷಣೆಯನ್ನ ಮಾಡುತ್ತೆ, ನಿಮ್ಮ ಬೇಡಿಕೆ ಏನು? ಅವರು ನಮ್ಗೆ 5,000 ವೇತನ ಇದೆ, ಇದನ್ನ ನಮ್ಗೆ 8,000 ಗೌರವಧನವನ್ನ ನೀವು ಕೊಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಆಗ ರಾಜ್ಯ ಸರ್ಕಾರ ಒಂದು ಘೋಷಣೆಯನ್ನ ಮಾಡುತ್ತೆ, ಅದೇ ನಿಮ್ಗೆ ವೇತನ, ಕನಿಷ್ಠ ವೇತನ 10,000 ನಾವು ಕೊಡ್ತೀವಿ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೂ ಸಹ ಸುಮಾರು 14 ತಿಂಗಳುಗಳಾಯ್ತು. ಅದಾದ ಬಳಿಕ ಬಜೆಟ್ ಆಗುತ್ತೆ. ಬಜೆಟ್ ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ತಿಳಿಸೋದಿಲ್ಲ. ಅವರಿಗೆ ಘೋಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಅವತ್ತು ಸರ್ಕಾರ ಆಶ್ವಾಸನೆ ನೀಡಿತ್ತು, ಆದ್ರೆ ಆದೇಶವನ್ನ ಹೊರಡಿಸಿರ್ಲಿಲ್ಲ. 14 ತಿಂಗಳ ಕಾಲ ಕಳೆದ್ರೂ ಸಹ ಇಲ್ಲಿಯವರೆಗೂ ಸರ್ಕಾರ ಈ ವಿಚಾರವಾಗಿ ಮಾತನಾಡಿಲ್ಲ ಅನ್ನುವಂತ ಕಾರಣಕ್ಕೆ ಇವತ್ತು ಆಶಾ ಕಾರ್ಯಕರ್ತೆಯರು ಮತ್ತೆ ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು. ನಾವೇನಿಲ್ಲಿ ಸರ್ಕಾರಕ್ಕೆ ನಮ್ಮ ಸ್ಯಾಲರಿನ ಹೈಕ್ ಮಾಡಿ ಅಂತ ಹೇಳ್ತಿಲ್ಲ. ಕಳೆದ ವರ್ಷ ನಾವು ಪ್ರೊಟೆಸ್ಟ್ ಮಾಡಿದಾಗ ನೀವೇನಕ್ಕೆ ಹೇಳಿದ್ರಿ? ರಾಜ್ಯ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಸ್ತುತಪಡಿಸಿದ್ರು, ಘೋಷಣೆಯನ್ನ ನೀವು ಕೊಟ್ಟಿದ್ರಿ, ಅದನ್ನ ನೀವು ಮಾಡಿಲ್ಲ ಅನ್ನುವಂತ ಕಾರಣಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹಳೆಯ ಬೇಡಿಕೆ ಹೊಸ ಹೋರಾಟ ಅನ್ನುವಂತ ಹೆಸರಿನಲ್ಲಿ. ಸೊ ಇವರಿಗೆ ಕೊಡ್ಬೇಕಾಗಿರುವಂತಹ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತ. ಒಟ್ಟಾರೆಯಾಗಿ ಅವತ್ತು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು, 10,000 ವೇತನವನ್ನ ನಾವು ಕನಿಷ್ಠವಾಗಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿ. ಆದ್ರೆ ಇವತ್ತು 14 ತಿಂಗಳುಗಳಾದ್ರೂ ಸಹ ಆ ವೇತನ ಮಾಡಿಲ್ಲ ಅನ್ನುವಂಥದ್ದು ಇವತ್ತು ಹೋರಾಟಕ್ಕೆ ಕಾರಣವಾಗ್ತಿರುವಂತದ್ದು. ಮಾರ್ಚ್ 6ನೇ ತಾರೀಕು ಮತ್ತೆ ಬಜೆಟ್ ಮಂಡನೆ ಇದೆ. 2026ರ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಾದ್ರೂ ಸರ್ಕಾರಕ್ಕೆ ನಾವಿದ್ದೀವಿ ಅನ್ನುವಂತಹ ನೆನಪು ಮಾಡಿಸುವುದಕ್ಕೆ ಇವತ್ತು ಹೋರಾಟಕ್ಕೆ ಇಳಿದಿರುವಂತಹದ್ದು. ಒಟ್ಟಾರೆಯಾಗಿ ಆಶಾ ಕಾರ್ಯಕರ್ತೆಯರಿಗೆ ಬೇಕಾಗಿರುವಂತಹದ್ದು 15,000 ರೂಪಾಯಿ. ಹೇಗೆ? ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಜೊತೆಗೆ ರಾಜ್ಯ ಸರ್ಕಾರದ ಗೌರವಧನ, ಈ 2 ಸೇರಿ 15,000 ರೂಪಾಯಿ ಅವರಿಗೆ ಬರಬೇಕಾಗಿರುವಂತದ್ದು. ಸರ್ಕಾರ ಬಿಸಿ ಊಟದ, ಅಂಗನವಾಡಿ ಬಿಸಿ ಊಟದ ಕಾರ್ಯಕರ್ತರಿಗೆ ಏನೋ ಒಂದು ಘೋಷಣೆಯನ್ನ ಮಾಡುತ್ತೆ, ಅವರಿಗೆ 1,000 ರೂಪಾಯಿನ ಏರಿಕೆ ಮಾಡ್ತೀವಿ ಅಂತ ಏನ್ ಹೇಳುತ್ತೆ. ಅಂತಹ ಸಂದರ್ಭದಲ್ಲಿಯೇ ಅಂಗನವಾಡಿ ಏನೋ ಆಶಾ ಕಾರ್ಯಕರ್ತರಿಗೂ ಸಹ ಏರಿಕೆ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿತ್ತು. ಇಲ್ಲಿವರೆಗೂ ಸಹ ಅದು ಸಹ ಕೆಲಸ ಆಗಿಲ್ಲ. ಸರ್ಕಾರ ನಮ್ಮತ್ತ ಗಮನ ಸಹ ಹರಿಸಿಲ್ಲ ಅನ್ನುವಂತ ಕಾರಣಕ್ಕೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇವತ್ತು ರಾಜ್ಯದ ಒಂದಷ್ಟು ಭಾಗದ, ಅಂದ್ರೆ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಆಶಾ ಕಾರ್ಯಕರ್ತೆಯರು ಮಾತ್ರ ಇವತ್ತು ಭಾಗಿಯಾಗಿದ್ರು. ಇದು 6ನೇ ತಾರೀಕು, ಮಾರ್ಚ್ 6ನೇ ತಾರೀಕಿನವರೆಗೂ ಸಹ ಕಾಯ್ತಾರೆ. ಅಕಸ್ಮಾತ್ ಏನಾದ್ರೂ ಬಜೆಟ್ ನಲ್ಲಿ ಮತ್ತೆ ಆಶಾ ಕಾರ್ಯಕರ್ತರನ್ನ ಕಡೆಗಣಿಸಿದ್ರೆ, ಅವರ ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ ಮತ್ತೆ ಬೃಹತ್ ಮಟ್ಟಕ್ಕೆ ಹೋರಾಟ ಹೋಗುವಂತಹದ್ದು. ಇವತ್ತು ಪ್ರತಿಭಟನೆ ಆರಂಭವಾಗಿದೆ. ಸಂಜೆ ಒಳಗಡೆ ಏನಾದ್ರೂ ಮಾಹಿತಿ ಸರ್ಕಾರ ಕೊಟ್ರೆ ನಾವು ಹಿಂಪಡೆಯುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಆಶ್ವಾಸನೆ ನಮಗೆ ಬೇಡ, ಆದೇಶ ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತೇನಾದ್ರೂ ಸರ್ಕಾರ ಆದೇಶವನ್ನ ಹೊರಡಿಸಿ ಅವರಿಗೆ ಅವರ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ಈ ಹೋರಾಟ ಇಲ್ಲಿಗೆ ನಿಲ್ಲುವಂತದ್ದು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ಬೃಹತ್ ಮಟ್ಟದಾಗಿರುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಶಾ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಲಗ್ಗೆ ಇಟ್ಟು ಬೃಹತ್ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಕಳೆದ ಬಾರಿ ಹೋರಾಟ ಆದಾಗ್ಲೂ ಸಹ ಸಾಕಷ್ಟು ಸಮಸ್ಯೆಗಳಾಗಿತ್ತು. 4 ದಿನಗಳ ಕಾಲ ಹೆಣ್ಣು ಮಕ್ಕಳು ಫ್ರೀಡಂ ಪಾರ್ಕ್ ನ ರಸ್ತೆ ಮಧ್ಯಭಾಗದಲ್ಲಿ ಇದ್ಕೊಂಡು ತಮ್ಮ ಜೀವನವನ್ನ 4 ದಿನ ಕುಟುಂಬವನ್ನಾಗಿರ್ಬಹುದು, ಮಕ್ಕಳಾಗಿರ್ಬಹುದು, ಎಲ್ಲರನ್ನ ಬಿಟ್ಟು ಪ್ರತಿಭಟನೆ ಮಾಡಿದ್ರು. ಆದ್ರೂ ಸರ್ಕಾರ ಆಶ್ವಾಸನೆ ಕೊಟ್ಟು ಆದೇಶ ಹೊರಡಿಸಲಿಲ್ಲ. ಸೊ ಈ ಬಾರಿಯೂ ಅಂತಹ ಪರಿಸ್ಥಿತಿ ತಂದ್ಕೊಳ್ಳೋದು ಬೇಡ. ಒಂದ್ ರೀತಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋದ್ರ ಮುಖಾಂತರವಾಗಿ ಇವತ್ತು ಹೋರಾಟ ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರತಿಫಲ ಸಿಗುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಸರ್ಕಾರ ಬಜೆಟ್ ನಲ್ಲಿ ಸ್ಪಷ್ಟನೆ ಕೊಡ್ಬೇಕಾಗಿರುವಂತಹದ್ದು. ಹಂಗನ್ನು ಆಶಾ ಕಾರ್ಯಕರ್ತರಿಗೂ ಸಹ ಏನ್ ಬೇಡಿಕೆ ಇದನ್ನ ಒದಗಿಸಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.